ಸರ್, ಈಗ ಕೋವಿಡ್ ಹಗರಣ ಸ್ವತಃ ಅವ್ರ ಪಕ್ಷದವರೇ ಯತ್ನಾಳ್ ಅವರೇ ಹೇಳಿದ್ರು, ಕೋವಿಡ್ ಖರೀದಿ ಔಷಧ ಖರೀದಿಯಲ್ಲಿ ಹಗರಣ ನಡೆದಿದೆ ಅಂತ. ಈಗ ನಿಮ್ಮ ಮೇಲೂ ಕೂಡ ಅದೇ ರೀತಿಯಾಗಿ ಆರೋಪಗಳು ಬರ್ತಾ ಇದ್ದಾವೆ ಸರ್. ನಿಮ್ಮ ಸರ್ಕಾರದ ಮೇಲೆ BJP ಅವರೇ ಆರೋಪ ಮಾಡ್ತಾ ಇದ್ದಾರೆ, ಕಳಪೆ ಮಟ್ಟದ ಔಷಧಿಗಳನ್ನು ಖರೀದಿ ಮಾಡಿದ್ದಾರೆ. ನಾನು ಆರ್ಡರ್ಸ್ ಮಾಡಿದ್ದೀನಿ, ನಿಮಗೆ ಕೋವಿಡ್-19 ಯಾರು ಮಾಡಿರೋದು? ಯಾರಪ್ಪ ಮಾಡಿರೋದು? BJP ಯತ್ನಾಳ್ ಅವ್ರ ವಿರುದ್ಧ ಆರೋಪ ಮಾಡಿದ್ರು. ಅವರು ಮಾಡಿದಾರಲ್ಲ. ನೋಡ್ರಿ, ಕಳಪೆ ಔಷಧಿಗಳನ್ನು ಪರ್ಚೇಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, 1ಕ್ಕೆ 10ರಷ್ಟು ಕೊಟ್ಟು ದುಡ್ಡು ಕೊಂಡ್ಕೊಂಡಿದ್ದಾರೆ. ಟೆಂಡರ್ ಖರೀದಿನೇ ಮಾಡ್ಕೊಂಡಿದ್ದಾರೆ, ಗೊತ್ತಾಯ್ತಾ? ಸೊ ಅದು ಕನ್ಸರ್ನ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು ರೆಸ್ಪಾನ್ಸಿಬಲ್. ಸರ್, ಈ ಮೀಸಲಾತಿಗಾಗಿ ನಾಡಿದ್ದು ಸರ್ ದೊಡ್ಡ ಹೋರಾಟ ಟ್ರ್ಯಾಕ್ಟರ್ ರ್ಯಾಲಿ ಮಾಡ್ತಿದ್ದಾರೆ ಸರ್. ಪಂಚಮಸಾಲಿ ಜಯಮೂರ್ತಿ ಸ್ವಾಮೀಜಿ ಮೀಸಲಾತಿಗಾಗಿ ಹೋರಾಟ ಮಾಡ್ತಾರೆ ಸರ್. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ, ವಿರೋಧ ಮಾಡಲಿಕ್ಕೆ ನಮ್ಮದೇ ನಮ್ಮ ಜೊತೆ ಮಾತಾಡಿದ್ರೆ ನಾವು ಅದಕ್ಕೆ ಸಮಂಜಸವಾದಂಥ ಉತ್ತರ ಕೊಡ್ತೀವಿ. ಸರ್, ಈಗ ಕೋವಿಡ್ ಹಗರಣ ಸ್ವತಃ ಅವ್ರ ಪಕ್ಷದವರೇ ಯತ್ನಾಳ್ ಅವರೇ ಹೇಳಿದ್ರು, ಕೋವಿಡ್ ಔಷಧ ಖರೀದಿಯಲ್ಲಿ ಹಗರಣ ನಡೆದಿದೆ ಅಂತ. ಈಗ ನಿಮ್ಮ ಮೇಲೂ ಕೂಡ ಅದೇ ರೀತಿಯಾಗಿ ಆರೋಪಗಳು ಬರ್ತಾ ಇದ್ದಾವೆ ಸರ್. ನಿಮ್ಮ ಸರ್ಕಾರದ ಮೇಲೆ BJP ಅವರೇ ಆರೋಪ ಮಾಡ್ತಾ ಇದ್ದಾರೆ, ಕಳಪೆ ಮಟ್ಟದ ಔಷಧಿಗಳನ್ನು ಖರೀದಿ ಮಾಡಿದ್ದಾರೆ. ನಾನು ಆರ್ಡರ್ಸ್ ಮಾಡಿದ್ದೀನಿ, ನಿಮಗೆ ಕೋವಿಡ್-19 ಯಾರು ಮಾಡಿರೋದು? ಯಾರಪ್ಪ ಮಾಡಿರೋದು? BJP ಯತ್ನಾಳ್ ಅವ್ರ ವಿರುದ್ಧ ಆರೋಪ ಮಾಡಿದ್ರು. ಅವರು ಮಾಡಿದಾರಲ್ಲ. ನೋಡ್ರಿ, ಕಳಪೆ ಔಷಧಿಗಳನ್ನು ಪರ್ಚೇಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, 1ಕ್ಕೆ 10ರಷ್ಟು ಕೊಟ್ಟು ದುಡ್ಡು ಕೊಂಡ್ಕೊಂಡಿದ್ದಾರೆ. ಟೆಂಡರ್ ಖರೀದಿನೇ ಮಾಡ್ಕೊಂಡಿದ್ದಾರೆ, ಗೊತ್ತಾಯ್ತಾ? ಸೊ ಅದು ಕನ್ಸರ್ನ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು ರೆಸ್ಪಾನ್ಸಿಬಲ್. ಸರ್, ಈ ಮೀಸಲಾತಿಗಾಗಿ ನಾಡಿದ್ದು ಸರ್ ದೊಡ್ಡ ಹೋರಾಟ ಟ್ರ್ಯಾಕ್ಟರ್ ರ್ಯಾಲಿ ಮಾಡ್ತಿದ್ದಾರೆ ಸರ್. ಪಂಚಮಸಾಲಿ ಜಯಮೂರ್ತಿ ಸ್ವಾಮೀಜಿ ಮೀಸಲಾತಿಗಾಗಿ ಹೋರಾಟ ಮಾಡ್ತಿದ್ದಾರೆ ಸರ್. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ, ವಿರೋಧ ಮಾಡಲಿಕ್ಕೆ ನಮ್ಮದೇ ನಮ್ಮ ಜೊತೆ ಮಾತಾಡಿದ್ರೆ ನಾವು ಅದಕ್ಕೆ ಸಮಂಜಸವಾದಂಥ ಉತ್ತರ ಕೊಡ್ತೀವಿ.